ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾವು ನಂದಿ ಹಿಲ್ಸ್ಗೆ ಹೋಗೋಣ ಆ್ಯಂಡ್ ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವೀಕೆಂಡ್ ಅಲ್ವಾ, ಎಲ್ಲರೂ ಆಚೆ ಹೋಗೋಣ, ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ. ಸೊ ಪ್ಲ್ಯಾನ್ ಮಾಡಿ ಬೆಳಗ್ಗೆ 3 ಗಂಟೆಗೆ ಎದ್ದುಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಅಷ್ಟೊತ್ತಿಗೆ ಯಾಕಪ್ಪ ಇಷ್ಟು ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ, ನಿದ್ದೆ ಬೇರೆ ಅರ್ಧ ಆಗಿದೆ, ಹೋಗೋಕ್ಕೆ ಕಷ್ಟ ಅಂತ ಒಯ್ ಅನ್ಕೊಂತ ಎದ್ದು ರೆಡಿಯಾಗಿ ಫೈನಲಿ ಮನೆ ಬಿಟ್ವಿ. ಮನೆ ಬಿಟ್ಟಾಗ 4:15 ಟೈಮು. 4:00 ಅಲ್ಲಿ ಹೋಗಿ ಆನ್ ದ ಜರ್ನಿಯಲ್ಲಿ ಸಿಕ್ಕಾಬಿಟ್ಟು ಟ್ರಾಫಿಕ್ ಇತ್ತು. ಟ್ರಾಫಿಕ್ ತುಂಬ ಇರೋದ್ರಿಂದ ಸ್ವಲ್ಪ ಲೇಟಾಗೆ ಹೋಗಿ ರೀಚ್ ಆದ್ವಿ ನಾವು. 6:15 ಹೋಗಿ ನಂದಿ ಹಿಲ್ಸ್ ಎಂಟ್ರಿಯಲ್ಲಿ ರೀಚ್ ಆಗಿದ್ದು. ಒಳಗಡೆ ಎಂಟ್ರಿ ಕೊಡೋ ಅಷ್ಟೊತ್ತಿಗೆ 8 ಗಂಟೆ ಆಗೋಗಿತ್ತು. ತುಂಬಾ ಲೇಟ್ ಆಯಿತು. ಟಿಫನ್ ತಿಂದ್ಕೊಂಡು ಒಳಗಡೆ ಬಂದ್ವಿ. ಬಂದು ನೋಡೋಣ ಅಪ್ಪ ಹೆಂಗೆ ಓಡಿ ಬರ್ತಾ ಇದ್ದಾನೆ. ನಮಗಿಂತ ಅವ್ನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಚೆನ್ನಾಗಿ ನಿದ್ದೆ ಮಾಡಿ ಓಡಾಡ್ಕೊಂಡಿದ್ದಾನೆ. ಅವನಿಗೆ ಓಪನ್ ಪ್ಲೇಸ್ ಇತ್ತು ಅಂದರೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಅವ್ನಿಗೇನು ಚಿಂತೆ ಇಲ್ಲ. ಒಟ್ಟಿನಲ್ಲಿ ಈ ಥರ ಓಡಾಡ್ಕೊಂಡಿರ್ಬೇಕು ಅವನಿಗೆ. ಅಲ್ಲಿ ಇಲ್ಲಿ ಹೋಗೋದು ಅಂದರೆ ತುಂಬಾ ಇಷ್ಟ ಅವನಿಗೆ. ಇಬ್ರಿಗೂ ಇಷ್ಟ. ಇವಾಗ ಬೆಟ್ಟ ಹತ್ತೀನಿ, ಎತ್ಕೊಳ್ತೀವಿ ಬಾರೋ ಅಂದರೂ ಬರಲ್ಲ ಅಂತಾನೆ. ನಾನೇ ಹತ್ತೀನಿ, ನಾನೇ ಇದು ಮಾಡ್ತೀನಿ ಅಂದ್ಬಿಟ್ಟು ತಾನೇ ಹತ್ತೋದು, ಎತ್ಕೊಳ್ತೀನಿ ಹ್ಞೂ ಅಂತಾನೆ. ಇವ್ರ ಪ್ರೇಕ್ಷಣೂ ಅಷ್ಟೇ, ನಾನೇ ಹತ್ತೀನಿ ಅಂದ್ಬಿಟ್ಟು ತಾನೇ ಬೆಟ್ಟ ಎಲ್ಲ ಏರಿದ್ಲು. ತಾನೇ ಓಡ್ತಾ ಇದ್ದಾಳೆ ನೋಡಿ. ಫುಲ್ಲು ಜೋಶಲ್ಲಿದ್ಲು ಅವಳು. ಬೆಟ್ಟ ಹತ್ತುತ್ತಾ ಮುಂದೆ ಹೋದ್ಲು. ಎಲ್ಲರಿಗಿಂತ ಮುಂದೆ ಅವಳೇ ಹೋದ್ಲು. ಅಪ್ಪನೂ ನಾನೇ ಹತ್ತೀನಿ ಅಂದ್ಬಿಟ್ಟು ತಾನೇ ಹತ್ಕೊಂಡ್ಬರ್ತಾ ಇದ್ದಾನೆ. ಇವಾಗೇನು ಅನಿಸಲ್ಲ, ರಾತ್ರಿ ಕಾಲು ನೋವು ಅಂತ ಒತ್ತಾಡ್ತಾರೆ, ಆವಾಗ ಇದೇ ಕಷ್ಟ ನಮಗೆ. ಇವರು ನಮ್ಮ ಹೊಸ ಜೋಡಿಗಳು, ಇವಾಗಷ್ಟೇ ಮದುವೆ ಆಗಿದ್ದಾರೆ. ಇವಾಗ ಅವ್ರ ಸಂಬಂಧ ನಂದಿ ಹಿಲ್ಸ್ಗೆ ಬಂದಿರೋದು. ನೋಡೋಣ, ನೋಡಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ. ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜೋಡಿಗಳು. ನಾವು ಸೂರ್ಯ ಹುಟ್ಟೋದನ್ನು ನೋಡೋಣ ಅಂತ ಬೇಗ ಬಂದ್ವಿ, ಬಟ್ ಆಗಲೇ ಇಲ್ಲ ಅದು ನಮಗೆ. ನಾವು ಒಳಗಡೆ ಬರೋಷ್ಟೊತ್ತಿಗೆ 8 ಗಂಟೆ ಆಗೋಗಿರೋದ್ರಿಂದ ಏನು ನೋಡೋಕ್ಕೆ ಆಗಲಿಲ್ಲ. ಟ್ರಾಫಿಕ್ಕಲ್ಲಿ ಇವ್ರನ್ನ ಬೈಕೊಂಡು ಕೂತ್ಕೊಳ್ಳೋದೇ ಸರಿ ಹೋಯಿತು. ಏನು ನೋಡೋಕ್ಕಾಗಲಿಲ್ಲ. ಅದು ಬೇರೆ ಮೋಡ ಬೇರೆ ಆಗಿತ್ತು, ಏನು ಕಾಣಿಸ್ತಾನೂ ಇರಲಿಲ್ಲ. ಮಳೆ ಬರೋಂಗಾಗಿತ್ತು. ಮಳೆ ಒಂದೊಂದು ಹನಿ ಬಂದು ಹೋಯಿತು ಅಷ್ಟೇ. ನಾವು ಒಳಗಡೆ ಬಂದಮೇಲೆ ಸ್ವಲ್ಪ ಬಿಸಿಲು ಬಂತು. ಬಿಸಿಲು ಬಂದಮೇಲೆ ಗೊತ್ತಾಯಿತು, ಮೋಡ ಇದ್ದಿದ್ರೆ ನಮಗೇನು ಕಾಣಿಸ್ತಾನೇ ಇರಲಿಲ್ಲ. ಏನು ಸುತ್ತಲೂ ಏನು ಕಾಣಿಸೋದೇ ಇಲ್ಲ. ಬಿಸಿಲು ಯಾವಾಗ ಬಂತು, ಬಿಸಿಲು ಬಂದಮೇಲೆ ನಮಗೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತು. ಮೇಲೆ ನಿಂತ್ಕೊಂಡು ನೋಡಿದಾಗ ಸ್ವರ್ಗ ಅಂದರೆ ಹೇಗಿದೆ ಅಂತ ಗೊತ್ತಾಯಿತು. ಚೆನ್ನಾಗಿದೆ, ಮೇಲೆ ನಿಂತು ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನಾವು ಹಾಗೆ ಎದುರಿಗೆ ನಿಂತು ಒಂದು ಗಿಡನ ನೋಡಿದಾಗ ಹೇಗೆ ಈ ಮಾಮೂಲಿ ಬಿಡು ಅಂತ ಹೇಗೆ ಅನಿಸುತ್ತೋ, ಅದೇ ಒಂದು ಎತ್ತರದ ಮೇಲೆ ನಿಂತ್ಕೊಂಡು ನೋಡಿದಾಗ ಅದೇ ಒಂದು ಗಿಡ ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಅದೇ ಒಂದು ಪ್ಲೇಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಯಿತು ನಮಗೆ. ಸಖತ್ತಾಗಿದೆ. ಅವಳು ನಾನು ಫೋಟೋ ತೆಗಿತಾ ಇದ್ದಾಳೆ, ಅವಳು ಫೋಟೋ ತೆಗಿತಾ ಇದ್ದೀನಿ ಅಂದ್ಕೊಂಡಿದ್ದಾಳೆ ಅವಳು. ನೋಡಿ ಫ್ರೆಂಡ್ಸ್, ಹೇಗಿದೆ ನಂದಿ ಹಿಲ್ಸು. ತುಂಬ ಮೇಲೆ ಬಂದುಬಿಟ್ಟಿದ್ದೀವಿ ಇವಾಗ. ತುಂಬ ಗಾಳಿ ಇರುತ್ತೆ. ಗಾಳಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮದೇ ಒಂದು ಸೆಲ್ಫಿ ವಿಡಿಯೋ ತೆಗಿತಾ ಇದ್ದೀನಿ, ನಿಮಗೆಲ್ಲ ಕ್ಲಿಯರಾಗಿ ಕಾಣಲಿ ಅಂತ. ಕ್ಲಿಯರ್ ಇದೆ ಏನೋ ವಿಡಿಯೋ, ಗೊತ್ತಿಲ್ಲ. ನೋಡಿ ಇವಾಗ ತೋರಿಸ್ತೀನಿ, ಕ್ಲಿಯರಾಗಿ ಕಾಣಿಸುತ್ತೆ. ಮೇಲೆ ಹತ್ತೋದು ಸ್ವಲ್ಪ ಕಷ್ಟನೇ, ಕಾಲು ಎಲ್ಲ ಬಂದುಬಿಡುತ್ತೆ ಬೇಗ. ನಾನು ಬೇರೆ ಹೀಲ್ಸ್ ಹಾಕಿದ್ದಕ್ಕೆ ಕಾಲು ತುಂಬ ಇತ್ತು. ಸಖತ್ತಾಗಿದೆ ಮೇಲೆ ಮಾತ್ರ. ಇನ್ನೂ ಸ್ನೋ ಬೀಳ್ತಾ ಇದ್ದರೆ ಇನ್ನೂ ಚೆನ್ನಾಗಿರೋದು, ಬಟ್ ಸ್ನೋ ಇದ್ದರೆ ಏನೂ ಕಾಣಲ್ಲ ಎದುರುಗಡೆ ಇರೋದು. ಬಿಸಿಲಿದ್ದಾಗ ಚೆನ್ನಾಗಿ ಕಾಣಿಸುತ್ತೆ, ಅದೊಂಥರ ಬೇರೆಯೇ. ಅಂದರೆ ಎಲ್ಲನೂ ಸುತ್ತಲೂ ಎಲ್ಲನೂ ನೋಡ್ಬೋದಲ್ವ, ಹೀಗಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬೆಟ್ಟ ಹತ್ತುತ್ತಾ ಇದ್ದಾರೆ ಹೇಗೆ. ನಮ್ಮ ಅಪ್ಪನಿಗೆ ಸುಸ್ತೇ ಆಗಿಲ್ಲ. ನಮ್ಮ ಅಪ್ಪಗೆ ಸಖತ್ ಎನರ್ಜಿ ಆಗಿದ್ದಾನೆ ಅವನು, ತುಂಬ ಚೂಟಿ. ನೋಡಿ ಇವಾಗ ಕಾಣಿಸ್ತಾ ಇದೆಯಾ?
ತುಂಬ ಜನ ಬಂದಿದ್ದರು. ಸಿಕ್ಕಾಪಟ್ಟೆ ರಶ್ ಇತ್ತಪ್ಪ. ಇಷ್ಟು ವೀಕೆಂಡಲ್ಲಿ ಇಷ್ಟು ರಶ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ 2 ಸರಿ ಬಂದು ಹೋಗಿದ್ದೀವಿ. 2 ಸರಿ ಬಂದಾಗೂ ವೀಕ್ ಡೇನೇ ಬಂದು ಹೋಗಿದ್ದು. ಬಟ್ ಇಷ್ಟೊಂದು ರಶ್ ಅಂತೇನು ಅನಿಸಿರಲಿಲ್ಲ. ಬಟ್ ಈ ಸರಿ ತುಂಬ ರಶ್ ಇತ್ತು. ಎಲ್ಲಿ ನೋಡ್ತೀವಿ ಅಲ್ಲಿ ಕಾರು. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬ ಇದೆ. ಪಾರ್ಕಿಂಗ್ ಎಲ್ಲ 4 ವೀಲರ್ಸ್ ಇರೋದ್ರಿಂದ ಪಾರ್ಕಿಂಗ್ಗೆ ಸಮಸ್ಯೆ ಆಗಿಬಿಟ್ಟಿತ್ತಲ್ಲಿ. ನೋಡಿ ಫ್ರೆಂಡ್ಸ್ ಹೇಗಿದೆ. ಅಪ್ಪನ ಇವರೇ ಎತ್ಕೊಂಡು ಅಡ್ಡಾಡೋದು. ನಾನಂತೂ ಎತ್ಕೊಳ್ಳೋದೇ ಇಲ್ಲ ಅವನು ನನ್ನ ಹತ್ರ ಬರೋದು ಇಲ್ಲ. ಹಿಂಗೆಲ್ಲಾದರೂ ಹೊರಗಡೆ ಹೋದರೆ ಅವ್ರಿಗೆ ಅವರು ನೋಡಿ ಹೇಗೆ ಕಾಣಿಸ್ತಾ ಇದೆ. ಬಿಸಿಲು ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಎಲ್ಲ ನೋಡ್ಬೋದು. ಮೋಡ ಇತ್ತು ಅಂದರೆ ಏನೂ ಕಾಣಲ್ಲ. ಮೋಡನೇ ಮುಚ್ಕೊಂಡ್ಬಿಟ್ಟಿರುತ್ತೆ ಬೆಟ್ಟ ತುಂಬ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನಿಮಗೆ ಕ್ಲಿಯರ್ ಆಗಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಜೂಮ್ ಮಾಡ್ತಾಯಿದ್ದೀನಿ. ನಾವು ಗೂಗಲ್ ಮ್ಯಾಪಲ್ಲಿ ಇವಾಗ ಕಾಣಿಸುತ್ತಲ್ವ ಆ ಥರ ಕಾಣಿಸುತ್ತೆ ಇದು. ಇಲ್ಲ ಸ್ವಲ್ಪ ಗಾರ್ಡನ್ ಟೈಪ್ ಮಾಡಿದ್ದಾರೆ, ಚೆನ್ನಾಗಿದೆ. ಮೇಲೆ ಫುಲ್ಲು ಟಾಪಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಹಾಗೆ ಒಂದು ಫುಲ್ಲು ರೌಂಡು ಹೋಗಿ ಬಂದ್ವಿ. ಫುಲ್ ಒಂದು ರೌಂಡ್ ಹೊಡೋ ಅಷ್ಟೊತ್ತಿಗೆ 2 ಗಂಟೆ ಆಗೋಯಿತು. ಇವ್ರು ನೋಡಿ ಆಟ ಆಡ್ತಾರೆ ಚಿಕ್ಕ ಮಕ್ಕಳು. ನಮ್ಮ ಪ್ರೇಕ್ಷು ಆಟ ಆಡೋಣ ಅಲ್ಲಿ ಸ್ವಲ್ಪ ಸ್ನೋ ಬಿದ್ದಿರೋದ್ರಿಂದ ಎಲ್ಲ ಹೋಗಿತ್ತು. ಬೇಡ ಅಂತ ನಾನು ಆಡ್ತೀನಿ ಅಂತ ಅವಳು ಆಡೋದು ನೋಡಿ ಇವರು ಆಡ್ತಾಯಿದ್ದಾರೆ. ನೋಡಿ ಚಿಕ್ಕ ಮಗು ಆಡ್ತಾಯಿದೆ. ಹೊರಗಡೆ ಬಂದಾಗ ಸಣ್ಣವರಾಗಿದ್ದು ಎಂಜಾಯ್ ಮಾಡೋಗೋದು ಅದೊಂಥರ ಫೀಲ್ ಬೇರೆಯೇ ಇರುತ್ತೆ. ನಮ್ಮ ಪ್ರೇಕ್ಷು ಜಾರು ಬಂಡೆ ಜೋಕಾಲಿ ಎಲ್ಲಿದ್ರೂ ಬಿಡೋದೇ ಇಲ್ಲ. ಪಾರ್ಕು ಅಂದ್ಕೊಂಡು ಆಟ ಆಡೋದು ಮೋಜು ಮಾಡೋದು ಇವಳದ್ದೇ ಅವ್ರದ್ದು. ಇಲ್ಲಿ ಕೋತಿಗಳು ಕಾಟ ಕೊಡ್ತಾ ಇದ್ದವು ನಮಗೆ. ಅಪ್ಪು ನೋಡಿ ಬಿಡ್ತಾನೆ ಇರಲಿಲ್ಲ. ಹೋಗಿ ಹಿಡಿತಾ ಇದ್ದ. ಎತ್ಕೊಂಡು ಕೂತಿದ್ದಾರೆ ನೋಡಿ ಅವನ್ನ. ಮರಿ ಬಂದು ಅವನ ಹತ್ರನೇ ಬರೋದು ಹೋಗೋದು ಮಾಡ್ತಾಯಿತ್ತು. ಅವನಿಗೆ ಕಂಪ್ನಿ ಸಿಕ್ತು ಆಟ ಆಡೋಕ್ಕೆ. ನೋಡಿ ಫ್ರೆಂಡ್ಸ್, ಫುಲ್ ಮೇಲೆ ಇದ್ದೀನಿ. ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ಫೋಟೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ನಿಂತು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಫುಲ್ಲು ಮೇಲೆ ಇದ್ದೀನಿ. ಇವಾಗ ಮೇಲೆ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತು. ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಹಾಗೆ ಸ್ಟಾರ್ಟಿಂಗಲ್ಲಿ ಬರೋದಕ್ಕೆ ಮನಸ್ಸಾಗಿದ್ದಿಲ್ಲ. ಟ್ರಾಫಿಕ್ಕಿಂದ ಯಾಕಾದರೂ ಬಂದೆ ಅನಿಸಿತ್ತು. ಈ ಥರ ಎಲ್ಲ ನೋಡಿದಾಗ ಮನಸ್ಸಿಗೆ ಒಂಥರ ಖುಷಿ ಆಯಿತು. ನೋಡಿ ಅವಳು ಪ್ರೇಕ್ಷು ಅವಳು ಎಲ್ಲರೂ ಹೊರಗಡೆ ಬಂದರೆ ತಿರುಗೇ ನೋಡಲ್ಲ ನಮ್ಮನ್ನ. ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡು ಏನೋ ಅಲ್ಲಿ ಮಾಡ್ಕೊಂಡಿರ್ತಾಳೆ. ಇವನು ಅವ್ರ ಅಪ್ಪನ ಬಿಟ್ಟು ಬರಲ್ಲ. ನಾನಂತೂ ಫ್ರೀಯಾಗಿ ಓಡಾಡ್ಕೊಂಡಿರ್ತೀನಿ. ನನಗೆ ಯಾವುದೇ ರೀತಿ ಹುಡುಗರದಿದೆ ಇರಲ್ಲ. ಎತ್ಗೋ ಸಂಭಾಳಿಸೋ ಅನ್ನೋದೇ ಇರಲ್ಲ. ಈ ಥರ ವ್ಯೂ ಪಾಯಿಂಟ್ಸ್ ಎಲ್ಲ ಮಾಡಿದ್ದಾರೆ ಅಲ್ಲಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಚೆನ್ನಾಗಿದೆ. ಒಂಥರ ಮೇಲೆ ಗಾರ್ಡನ್ನು ಫುಲ್ಲು ಗ್ರೀನರಿ. ಅದು ಬೇರೆ ಮಳೆ ಬೇರೆ ಆಗೋಗಿತ್ತು. ಸ್ವಲ್ಪ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಎಲ್ಲನೂ. ಫುಲ್ ಎಲ್ಲ ಒಂದು ರೌಂಡ್ ಹೊಡೆದ್ಬಿಟ್ಟಿದ್ವಿ ಪೂರ. ಕೆಳಗಡೆ ಅಲ್ಲಿ ಒಂದು ನಂದಿ ಮೂರ್ತಿ ಇದೆ, ಅಲ್ಲಿ ಹೋಗಿ ಬಂದ್ವಿ. ಬಟ್ ಅದೆಲ್ಲ ಒಂದು ಗುಹೆ ಒಳಗಿದ್ದಂಗಿದೆ ಅದು. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲಿ ನಂದಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಕಾರ್ ಹತ್ತಿದ್ವಿ. ನಾವು ಕಾರ್ ಹತ್ತಿದಾಗ 2 ಗಂಟೆ ಆಗೋಗಿತ್ತು. ಇನ್ನು ಅಲ್ಲಿ ಹೋದರೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೇಗನೆ ಅಲ್ಲಿಂದ ಬಿಟ್ವಿ. ಬೇಗ ಅಂದರೂ ಲೇಟೇ ಆಯಿತು. ಸೊ ಇವಾಗ ಇಶಾ ಫೌಂಡೇಶನ್ ಬಂದ್ವಿ. ನೋಡ್ತಾ ಇದ್ದೀರಾ. ಸುತ್ತಲೂ ಲಾಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿರಲಿಲ್ಲ. ಇವಾಗ ರೋಡು ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಯಾವಾಗಿದ್ರೂ ಸಿಕ್ಕಾಪಟ್ಟೆ ರಶ್ ಇದ್ದೇ ಇರುತ್ತೆ. ವೀಕ್ ಡೇ ಆಗಲಿ ವೀಕೆಂಡ್ ಆಗಲಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ.
ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಪ್ಲೇಸು. ಶಿವರಾತ್ರಿ ಟೈಮಲ್ಲಿ ಪ್ರವಚನ ಎಲ್ಲ ಇದ್ದೇ ಇರುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮಗೊಬ್ಬರು ಸ್ಪೆಷಲ್ ಗೆಸ್ಟು ಭೇಟಿಯಾದರು ನಮಗೆ. ಅದು ನಮ್ಮ ಪ್ರೇಕ್ಷು ಫೇವ್ರೆಟ್ ಆ್ಯಕ್ಟರು. ಯಾರು ಅಂತ ಗೆಸ್ ಮಾಡಿ ನೋಡೋಣ. ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾರು ಸಿಕ್ಕಿದ್ರು ಅಂತ. ನೋಡಿ ನಾವಪ್ಪ ಹೆಂಗೆ ಆಡ್ತಾಯಿದ್ದಾನೆ. ಫ್ರೀಯಾಗಿ ಬಿಟ್ಬಿಡ್ಬೇಕು, ಅವನು ಓಡಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾನೆ. ಹುಲ್ಲಲ್ಲಿ ಆಟ ಆಡ್ತಾಯಿದ್ದಾನೆ ಅವನು, ಹುಲ್ಲು ಕೀಳಕ್ಕೆ ಹೋಗ್ತಾಯಿದ್ದಾನೆ. ನೋಡಿ ಇವಾಗ ಎಷ್ಟು ಬಂದರು. ಇವಳು ನಮ್ಗೆ ಗೊತ್ತಿರಲಿಲ್ಲ, ಇವಳಿಗೆ ಗುರ್ತಾ ಹಿಡಿದು ರೆಕಗ್ನೈಸ್ ಮಾಡಿ ಅವ್ರನ್ನ ಹೋಗಿ ಮಾತಾಡಿಸ್ತಾ ಇರೋದು ಪ್ರೇಕ್ಷು. ಯಾರು ಹೇಳಿ ಗೊತ್ತಾಯ್ತಾ? ಬಿಗ್ ಬಾಸ್ ಸಂಗೀತ ಶೃಂಗೇರಿ. ಅವ್ಳ ಫೇವ್ರೇಟು. ಬಿಗ್ ಬಾಸ್ ಇದ್ದಾಗ ಮಾತ್ರ ಒಂದು ದಿನವೂ ಬಿಡ್ತಾ ಇರಲಿಲ್ಲ. ಅವಳು ಬಿಗ್ ಬಾಸ್ ನೋಡೋದೇ ಸಂಗೀತಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು. ಸಖತ್ ದೊಡ್ಡ ಫ್ಯಾನು ಅವಳು. ಒಳಗಡೆ ಎಂಟ್ರಿ ಕೊಟ್ಟರೆ ಅವರು ಒಳಗಡೆ ಬರಲಿಲ್ಲ, ನಾವು ಒಳಗಡೆ ಬಂದ್ವಿ. ಬಂದಮೇಲೆ ಪೂಜೆದು ಅಲ್ಲಿ ಹಾಗೆ ಪೂಜೆದು ಅಷ್ಟೇ ಮಾಡಿಸಿದ್ವಿ. ತುಂಬ ದೊಡ್ಡ ಲೈನ್ ಇತ್ತು. ಸೊ ಒಳಗಡೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಗಡೆದೇನು ಮಾಡಿಲ್ಲ. ಹೊರಗಡೆ ಇವಾಗ ಇದು ನಂದಿ ಮತ್ತು ತ್ರಿಶೂಲ ಇವಾಗ ಮಾಡಿದ್ದಾರೆ, ಈಗ ರೀಸೆಂಟಾಗಿ ಮಾಡಿರೋದನ್ನು. ಈ ಕಡೆ ಇನ್ನೂ ಏನೋ ಮಾಡ್ತಾಯಿದ್ದಾರೆ ಅನಿಸುತ್ತೆ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ಕೆಲಸ ಪೆಂಡಿಂಗ್ ಇದೆ ಅಲ್ಲಿನ್ನೂ. ಚೆನ್ನಾಗಿದೆ. ಫೋಟೋಸ್ ಎಲ್ಲ ತೊಗೊಂಡ್ವಿ, ಎಲ್ಲರೂ ಮೋಜು ಮಸ್ತಿ ಅಂದ್ಕೊಂಡು ಫೋಟೋಸು ಎಲ್ಲನೂ ತೊಗೊಂಡು ಫೈನಲ್ಲಿ ಸಂಗೀತ ಶೃಂಗೇರಿನ ಭೇಟಿಯಾಗಿ ಮಾತಾಡಿಸ್ಕೊಂಡು ಒಂದೆರಡು ಫೋಟೋ ತೊಗೊಂಡು ಬಂದ್ವಿ. ದಿಸ್ ಇಸ್ ದ ಫೈನಲ್ ಒನ್. ಥ್ಯಾಂಕ್ ಯು.